ದೊಡ್ಡೇರಿಯಲ್ಲಿ ನಕಲಿ ಔಷಧ ದಂಧೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿಂಗ್ ಪಿನ್ ಲಾಕ್ ಆಗಿದ್ದಾನೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಕಸ್ಟಮ್ಸ್ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾನೆ ಪ್ರಮುಖ ಆರೋಪಿ ಪ್ರಶಾಂತ್. ಎಸ್ಐಟಿ ತನಿಖೆ ಚುರುಕುಗೊಂಡಿದೆ. ನಕಲಿ ಔಷಧ ದಂಧೆ ಪ್ರಕರಣದ ಕಿಂಗ್ ಪಿನ್ ಸಿಕ್ಕಿ ಬಿದ್ದಿದ್ದಾನೆ. ಕಸ್ಟಮ್ ಅಧಿಕಾರಿಗಳ ಬಲೆಗೆ ಬಿದ್ದಿರೋದು ಆರೋಪಿ ಪ್ರಶಾಂತ್. ಎಸ್ಐಟಿ ಅಧಿಕಾರಿಗಳು ತಾವರೆಕೆರೆ ಪೊಲೀಸರಿಂದ ಪ್ರಶಾಂತ್ನನ್ನ ಸೆರೆ ಹಿಡಿಯಲಾಗಿದೆ. ಹುಡುಕಾಟದ ವೇಳೆ ದುಬೈನಲ್ಲಿರೋ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಅಜರ್ಬೈಜಾನ್ ದೇಶದಿಂದ ನಕಲಿ ಔಷಧ ಜೊತೆಗೆ ಈತ ಬರ್ತಾ ಇದ್ದಾಗ ಸೆರೆ ಹಿಡಿಯಲಾಗಿದೆ. ದೇಶದಿಂದ ಅಂತ ಹೇಳಿದ್ರೆ ಬೇರೆ ಬೇರೆ ದೇಶಗಳಿಂದ ಕಡಿಮೆ ಬೆಲೆಗೆ ಔಷಧಿಗಳನ್ನು ಖರೀದಿಸಿ ಈತ ತರ್ತಾ ಇದ್ದ. ಆವಾಗಲೇ ಸಿಕ್ಬಿದ್ದಿದ್ದಾನೆ. ಅಲ್ಲಿನ ಏರ್ಪೋರ್ಟ್ನಲ್ಲಿ ಕಿಂಗ್ ಪಿನ್ ಪ್ರಶಾಂತ್ ಸೇರಿ ಮೂವರನ್ನ ಸೆರೆ ಹಿಡಿಯಲಾಗಿದೆ. ಇಂಟರ್ಪೋಲ್ ಮುಖಾಂತರ ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ನಕಲಿ ಔಷಧ ದಂಧೆಯ ಪ್ರಮುಖ ಆರೋಪಿ ಸೆರೆ ಸಿಕ್ಕಿದ್ದಾನೆ. ಈತನ ಬಂಧನದ ಕಾರ್ಯಾಚರಣೆ ಹೇಗಿತ್ತು? ಸಂಪತ್, ಏನು ಒಂದು ತಾವರೆಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಒಂದು ಗೋಡನ್ನಲ್ಲಿ ನಕಲಿ ಔಷಧಿಗಳನ್ನ ತಯಾರು ಮಾಡ್ತಿದ್ದಂತಹ ಒಂದು ದಂಧೆ ಕೂಡ ಹೊರಗಡೆ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡ ಗಂಭೀರವಾಗಿ ಪರಿಗಣಿಸಿ ಎಸ್ಐಟಿ ತಂಡವನ್ನು ರಚನೆ ಮಾಡಿತ್ತು. ಈಗ ಎಸ್ಐಟಿ ಅಧಿಕಾರಿಗಳು ಮತ್ತು ಕಸ್ಟಮ್ಸ್ ಅಧಿಕಾರಿಗಳ ಒಂದು ಕಾರ್ಯಾಚರಣೆಯಿಂದ ಪ್ರಮುಖ ಆರೋಪಿಯಾಗಿರುವಂತಹ ಈ ಪ್ರಶಾಂತ್ ಏನಿದ್ದಾನೆ ಆತನನ್ನು ಬಂಧಿಸಿರುವಂತಹದ್ದು. ಅಜರ್ಬೈಜಾನ್ ದೇಶಕ್ಕೆ ಹೋಗಿದ್ದಂತಹ ಈತ ಅಲ್ಲಿ ಕಡಿಮೆ ಬೆಲೆಗೆ ಔಷಧಿಗಳನ್ನು ತಂದು ಬೇರೆ ದೇಶಗಳಿಗೂ ಕೂಡ ಪ್ರಯಾಣ ಬೆಳೆಸುವಂತಹ ಸಂದರ್ಭದಲ್ಲಿ ಇಂಟರ್ಪೋಲ್ ಅಧಿಕಾರಿಗಳು ಕೂಡ ಈತನನ್ನು ಬಂಧಿಸಿರುವಂತಹದ್ದು. ಸದ್ಯ ಮಾಹಿತಿಯನ್ನು ಕೂಡ ರವಾನಿಸಿದ್ದಾರೆ. ಈ ಪ್ರಶಾಂತ್ ವ್ಯಕ್ತಿ ಏನಿದ್ದಾನೆ ಈತನ ಬಗ್ಗೆ ಕೂಡ ಈತ ಈ ಒರಿಜಿನಲ್ ಔಷಧಿಗಳಿಗೆ ನೀತಿಯೇ ನಕಲು ಮಾಡಿ ಈ ಲೇಬಲ್ಗಳನ್ನು ಅಂಟಿಸಿ ಮತ್ತೆ ಕೆಲವೊಂದು ಔಷಧಿಗಳನ್ನ ಬೇರೆ ಒಂದು ಬಾಟಲ್ಗಳಿಗೆ ಅದನ್ನ ಬೇರ್ಪಡಿಸಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಿದ್ದಂತೂ ಕೂಡ ತಿಳಿದು ಬಂದಿತ್ತು. ಸದ್ಯ ಅಧಿಕಾರಿಗಳು ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡಿದ್ರು. 4 ಜನ ಆರೋಪಿಗಳನ್ನು ಕೂಡ ಬಂಧಿಸಿದ್ರು. ಈಗ ಈ ಕಿಂಗ್ ಪಿನ್ ಕೂಡ ಎಸ್ಕೇಪ್ ಆಗಿದ್ದ. ಏನು ಒಂದು ವಿಚಾರ ಹೊರಗಡೆ ಬರ್ತಿದ್ದಂತೆ ಕೂಡ ಈತ ತಲೆಮರೆಸಿಕೊಂಡಿದ್ದ. ಮುಂಬೈನ ಮೂಲಕವಾಗಿ ದುಬೈಗೆ ಹೋಗಿದ್ದ ಅಂತ ಹೇಳುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇತ್ತು. ಸೊ ಆ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ತನಿಖೆಯನ್ನ ಮಾಡಿ ಆತ ಎಲ್ಲಿದ್ದಾನೆ ಏನು ಅಂತ ಹೇಳಿ ಬಂಧನಕ್ಕೆ ಕಾರ್ಯಾಚರಣೆ ಮಾಡಿದಂತ ಸಂದರ್ಭದಲ್ಲಿ ಈತ ಬೇರೆ ದೇಶಗಳಿಂದ ಕೂಡ ಔಷಧಿಗಳನ್ನು ತರ್ತಾ ಇದ್ದ ಅಂತ ಹೇಳಿ ಗೊತ್ತಾಗಿತ್ತು. ಆಗ ಅಜರ್ಬೈಜಾನ್ ಏನಿದೆ ಆ ಒಂದು ದೇಶದ ಮೂಲಕವಾಗಿ ಈತ ಬರ್ತಾ ಇದ್ದ ಅಂತ ಹೇಳಿ ಖಚಿತ ಮಾಹಿತಿ ಆಧಾರದ ಮೇಲೆ ಸದ್ಯ ಆತನನ್ನ ವಶಕ್ಕೆ ಪಡೆದಿರುವಂತದ್ದು ಇಂಟರ್ಪೋಲ್ ಅಧಿಕಾರಿಗಳ ಒಂದು ಸಹಾಯದಿಂದಾಗಿ. ಈತನ ಬಂಧನದಿಂದಾಗಿ ಈಗ ಪ್ರಮುಖ ವಿಚಾರಗಳು ಕೂಡ ಹೊರಗಡೆ ಬರಬೇಕು. ಯಾಕಂದ್ರೆ ಈ ಪ್ರತಿಷ್ಠಿತ ಆಸ್ಪತ್ರೆಗಳು ಕೂಡ ಏನಾದ್ರೂ ಈತನ ಒಂದು ದಂಧೆಯ ಜೊತೆ ಕೈ ಜೋಡಿಸಿದವ ಮತ್ತೆ ಆಸ್ಪತ್ರೆಗಳಿಗೆ ಔಷಧಿಗಳನ್ನ ಸರಬರಾಜು ಮಾಡ್ತಾ ಇದ್ರ ಈ ಎಲ್ಲ ವಿಚಾರಗಳು ಕೂಡ ತಿಳಿದು ಬರಬೇಕಾಗಿರುವಂತದ್ದು. ಸದ್ಯ ಈಗ ಈ ಕಾಸ್ಮೆಟಿಕ್ಸ್ ಆಕ್ಟ್ ನ ಅಡಿ ಏನಿದೆ ಅದನ್ನ ಅನುಮತಿಯನ್ನು ಪಡೆದ ನಂತರ ಎಸ್ಐಟಿ ಅಧಿಕಾರಿಗಳು ಕೂಡ ತನಿಖೆಯ ಕಾರ್ಯವನ್ನು ಕೂಡ ಮುಂದುವರೆಸಿರುವಂತಹ ಪ್ರಯತ್ನಕ್ಕೆ ಮುಂದಾಗ್ತಾರೆ. ಸಂಪತ್, ಥ್ಯಾಂಕ್ ಯು ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.